ಈಗ ಕೇವಲ ಎಫ್ಐಆರ್ ಮತ್ತೆ ನೋಟಿಸ್ ಮಾತ್ರ ಅಲ್ಲ, ಕಡಬದಲ್ಲಿ ಹಿಂದೂ ಮುಸ್ಲಿಮರ ಮನೆಗೆ ಹೋಗಿ ಜಿಪಿಎಸ್ ಲೊಕೇಶನ್ ಆಧಾರ ಫೋಟೋಗಳನ್ನು ತೆಗೆಸಿರುವಂತಹ ರೀತಿಯಲ್ಲಿ ಕೂಡ ವರದಿ ಕೂಡ ಆಗಿದೆ. ಅಲ್ಲ, ಅವರು ಈಗ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಮಾಡಿದಾರಲ್ಲ, ಕಮ್ಯುನಲ್, ಅದು ಆಂಟಿ ಕಮ್ಯುನಲ್ ಅಲ್ಲ, ಆಂಟಿ ಹಿಂದೂ ಫೋರ್ಸ್, ಅದು ಆಂಟಿ ಕಮ್ಯುನಲ್ ಪೊಲೀಸ್ ಫೋರ್ಸ್ ಅವ್ರು ಮಾಡಿರೋವಂಥದ್ದು. ಆಂಟಿ ಹಿಂದೂ ಪೊಲೀಸ್ ಫೋರ್ಸ್ ಅದು ಹಿಂದೂಗಳನ್ನ ಬಗ್ಬಡಿಯುವಂಥದ್ದು ಅಷ್ಟೇ. ಯಾಕೆ ಹಿಂದೂ ಕಾರ್ಯಕರ್ತರ ಕೊಲೆ ಆದಾಗ ಈ ಫೋರ್ಸ್ ಯಾಕೆ ಮಾಡಲಿಲ್ಲ ಇವರು? ಆಯ್ತು, ನಾನು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವೆಲ್ಲರನ್ನ ಸಮಾನವಾಗಿ ನೋಡ್ತೀರಿ, ಹಾಗಾದ್ರೆ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಯ್ತಲ್ಲ, ಯಾಕೆ ಈ ತರ ಟಾಸ್ಕ್ ಫೋರ್ಸ್ ನೀವು ಮಾಡಲಿಲ್ಲ? ಯಾರೋ 4 ಜನ ಮುಸಲ್ಮಾನರು ರಾಜೀನಾಮೆ ಕೊಡ್ತಾರೆ ಕಾಂಗ್ರೆಸ್ಗೆ ಅಂದ್ರೆ ಒಂದು ಟಾಸ್ಕ್ ಫೋರ್ಸ್. ಇನ್ಯಾವುದೋ ಸಂದರ್ಭದಲ್ಲಿ 4 ಜನ ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಅವ್ರ ಬಡ್ಜೆಟ್ ಅನ್ನೇ ಬರೆದು ಕೊಟ್ಬಿಡ್ತೀರಾ ನೀವು? ಈಗ ಅಲ್ಲಿದ್ದಂತ ಅಧಿಕಾರಿಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇವರು ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಅಧಿಕಾರಿಗಳನ್ನ ಹಾಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಒಂದು ರೀತಿ ಹುಡುಕಿ ಅವು ಯಾವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ಹಳೆ ಕೇಸ್ಗಳು, ಇವಾಗಲ್ಲ. ಈಗ ಅವ್ರಿಗೆ ಮಾನ ಮರ್ಯಾದೆ ಇದ್ದೀರಾ ಕಾಂಗ್ರೆಸ್ ಅವ್ರಿಗೆ, ಇನ್ಸಿಡೆಂಟ್ ಆದ ಮಾರನೇ ದಿನಕ್ಕೆ ಕೇಸ್ ಹಾಕ್ಬೇಕಾಯ್ತು, ಇಲ್ಲ ಅವತ್ತು ಹಾಕ್ಬೇಕಾಯ್ತು. ಇವ್ರು ಕರೆಕ್ಟಾಗಿ ಮಾನ ಮರ್ಯಾದೆ ಇದ್ದಿದ್ರೆ ಇನ್ಸಿಡೆಂಟ್ ಆದಾಗ ಇವ್ರು ಭಾಷಣ ಮಾಡಿದಾಗ ಅವತ್ತೇ ಕೇಸ್ ಹಾಕ್ಬೇಕಾಯ್ತು, ಅಲ್ಲೇ ಕೇಸ್ ಹಾಕ್ಬೇಕಾಯ್ತು, ಇಲ್ಲ ಮಾರನೇ ದಿನ ಹಾಕ್ಬೇಕಾಯ್ತು. ಇದು ನಡೆದವಾಗೆ 1 ತಿಂಗಳು ಆಗ್ಬಿಟ್ಟಿದೆ, ಇವಾಗ ಕೇಸ್ ಹಾಕ್ತಾ ಇದ್ದಾರೆ ಅಂದ್ರೆ ಇದು ಟಾರ್ಗೆಟ್, ಹಿಂದೂ ಟಾರ್ಗೆಟ್. ಈ ಸರ್ಕಾರ ಹಿಂದೂ ಟಾರ್ಗೆಟ್ ಸರ್ಕಾರ. ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಅವಮಾನ ಮಾಡೋದು, ಅವ್ರನ್ನ ಬಗ್ಬಡಿಯುವಂಥದ್ದು, ಪೊಲೀಸ್ ಟಾರ್ಚರ್ ಕೊಡುವಂಥದ್ದು, ಇದೆಲ್ಲವನ್ನ ಕಳೆದ ಸಿದ್ದರಾಮಯ್ಯ ಎಂದೇ ಇದ್ದ 2013ರಲ್ಲೇ ಮಾಡಿದ್ರು. ಏನಾಯ್ತು ಇವ್ರು ಸರ್ಕಾರ? ಮಣ್ಣು ಮುಕ್ಕಿ 70 ಸೀಟಿಗೆ ಬಂತು ಇವರು. ಮತ್ತೊಮ್ಮೆ 70 ಬರಲ್ಲ, ನೆಕ್ಸ್ಟ್ 20 ನಿಮ್ಗೆ ಗಟ್ಟಿ ಆಗೋದು. 20 ಸೀಟು ಬರಲ್ಲ. ನಿಮ್ಮ ಆಡಳಿತ, ನಿಮ್ಮ ಲಾ ಅಂಡ್ ಆರ್ಡ್ರು, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ತಾ ಇರೋದು ನೋಡಿದ್ರೆ ನೀವು 20 ಸೀಟು ಗೆಲ್ಲೋದು ಕಷ್ಟ ಆಗ್ತೈತೆ.